ಚಿತ್ರದುರ್ಗ ಭಾಗದಲ್ಲಿರುವ ಆ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಪಾಪ ಮಕ್ಕಳು ಪರದಾಡ್ತಿದ್ದಾರಂತೆ. ಯಾವ ಸೌಕರ್ಯಗಳು ಕೂಡ ಇಲ್ಲ. ಹೇಳೋದಕ್ಕೆ 1ರಿಂದ 7ನೇ ತರಗತಿ ತನಕ ಕೂಡ ಅಲ್ಲಿ ಕ್ಲಾಸ್ ನಡೆಸ್ತೀವಿ ಅಂತ ಹೇಳ್ತಾರೆ. ಬಟ್ ಅವರಿಗೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಕೊಡುವಲ್ಲಿ ಆಡಳಿತ ಮಂಡಳಿ ವಿಫಲ ಆಗಿದೆ. ಸಾಲದಕ್ಕೆ ಅಡುಗೆ ಕೋಣೆಯಲ್ಲಿ ಕೂತ್ಕೊಂಡು ತರಗತಿ ನಡೆಸ್ತಿದ್ದಾರಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಹಾಗಾದ್ರೆ ಆ ಶಾಲೆ ಯಾವುದು? ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಚಿತ್ರದುರ್ಗ ನಗರದ ಕೂಗಳತೆ ದೂರದಲ್ಲಿರುವ ಮದಕರಿಪುರ ಲಂಬಾಣಿ ಗ್ರಾಮ. ಇದೇ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆರಂಭವಾಗಿ ದಶಕಗಳೇ ಉರುಳಿದೆ. ಆದರೆ ಈ ಸರ್ಕಾರಿ ಶಾಲೆ ಸ್ಥಿತಿ ಮಾತ್ರ ಸದ್ಯ ಅಧೋಗತಿಗೆ ಬಂದು ತಲುಪಿದೆ. 1ರಿಂದ 7ನೇ ತರಗತಿವರೆಗೂ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಒಟ್ಟು 28 ಮಂದಿ ಮಕ್ಕಳು ಪಾಠ ಕಲಿತಿದ್ದಾರೆ. ಆದ್ರೆ 7 ತರಗತಿಗಳಿಗೂ ಇರೋದು ಮಾತ್ರ 3 ಕೊಠಡಿ. ಕೊಠಡಿಗಳ ಸಮಸ್ಯೆ ಇದೆ ಸರ್. ಅದರಲ್ಲಿ ಬಾತ್ರೂಮ್ಗಳಿಲ್ಲ ಸರ್. ಅಲ್ಲಿನ ಟೀಚರ್ಸ್ಗಳು ಅಕ್ಕಪಕ್ಕ ಮನೆ ಒಳಗಡೆ ಹೋಗಿ ಶೌಚಾಲಯಕ್ಕೆ ಹೋಗ್ತಿದ್ದಾರೆ. ಮಕ್ಕಳಿಗೂ ಶೌಚಾಲಯಗಳಿಲ್ಲ. ಎರಡೇ ರೂಮ್ ಇರೋದಲ್ಲೂ, ಮುಂದ್ಗಡೆ ಒಂದು ಹಿಂದ್ಗಡೆ ಒಂದು. ಇಲ್ಲೊಂದು ಸ್ಕೂಲ್ ಇದೆ ಸರ್. ಇಲ್ಲಿ ಅಡುಗೆ ಮಾಡಬೇಕಾದ್ರೆ ಇಲ್ಲಿ ಕುಂದ್ರಿಸ್ಕೊಂತಾರೆ, ಹೊರಗಡೆ ಪಾಠ ಮಾಡ್ತಾರೆ. ಆಮೇಲೆ ಅಡುಗೆ ಆದ ತಕ್ಷಣ ಅಲ್ಲಿ ತೊಗೊಂಡೋಗಿ ಕುಂದ್ರಿಸ್ಕೊಂಡು ಪಾಠ ಮಾಡ್ತೀವಿ. ಇನ್ನು ಶಾಲಾ ಕೊಠಡಿಗಳ ಸಮಸ್ಯೆಯಿಂದ ಅಡುಗೆ ಕೋಣೆಯಲ್ಲೇ ಮಕ್ಕಳಿಗೆ ಶಿಕ್ಷಕರು ಪಾಠ ಮಾಡ್ತಾ ಇದ್ದು, ಇದರಿಂದ ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಭಯದಲ್ಲೇ ಮಕ್ಕಳು ಪಾಠ ಕೇಳುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅಲ್ಲದೆ ಕೊಠಡಿಗಳ ಸಮಸ್ಯೆಯಿಂದ ದಿನೇ ದಿನೇ ಶಾಲಾ ಮಕ್ಕಳ ದಾಖಲಾತಿ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇದ್ದು, ಈ ಬಾರಿಯ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಗೆ ಯಾವೊಬ್ಬ ವಿದ್ಯಾರ್ಥಿ ಕೂಡ ದಾಖಲಾಗಿಲ್ಲ. ಒಟ್ಟಾರೆ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಂಥ ಅಳುವಿನಂಚಿನಲ್ಲಿರೋ ಶಾಲೆಗಳ ಅಭಿವೃದ್ಧಿಗೆ ಗ್ಯಾರಂಟಿ ಕೊಟ್ಟು ಉಳಿಸಬೇಕಾಗಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.